ನಮಸ್ತೆ, ವೆಲ್ಕಮ್ ಟು ಶ್ರೀ ಸಿಂಪಲ್ ಲಿವಿಂಗ್. ಇವತ್ತು ನಾನು ನಿಮಗೆ ಚಾಕ್ಲೇಟ್ಸ್ ಮನೆಯಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಡಾರ್ಕ್ ಚಾಕ್ಲೇಟ್ ಕಾಂಪೌಂಡು ನಿಮಗೆ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ಅದನ್ನು ಚಿಕ್ಕದಾಗಿ ಹೆಚ್ಕೊಳ್ಳಿ. ಮೈಕ್ರೋವೇವ್ ಬೌಲ್ಗೆ ಹಾಕ್ಕೊಂಡು ಮೈಕ್ರೋವೇವಲ್ಲಿ 1 ನಿಮಿಷದವರೆಗೂ ಇಡಿ ಬಿಸಿ ಆಗೋಕ್ಕೆ. ಅಕಸ್ಮಾತ್ ಅದು ಮೆಲ್ಟ್ ಆಗಿಲ್ಲ ಅಂದರೆ, ಚಾಕ್ಲೇಟ್ ಕರಗಿಲ್ಲ ಅಂತಂದರೆ ತೆಗೆದು ಒಂದು ಸತಿ ಮಿಕ್ಸ್ ಮಾಡಿ ಇನ್ನೊಂದು ಸತಿ 1 ನಿಮಿಷ ಇಟ್ಕೊಳ್ಳಿ. ಅದಾದ ನಂತರ ಈ ಥರ ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಬೇಕು. ಚಾಕ್ಲೇಟ್ನ ಮಿಕ್ಸ್ ಮಾಡ್ಕೊಂಡಿದ ನಂತರ ಮೋಲ್ಡ್ಗಳಿಗೆ, ನಾನು ಈ ಮೋಲ್ಡ್ನ ಅಂಗಡಿಯಲ್ಲಿ ರೆಡಿಯಾಗಿ ಸಿಗುತ್ತೆ, ಸೊ ಅಲ್ಲಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು ಒಣಗಿರೋ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಅದಕ್ಕೆ ಈ ರೀತಿ ಮೋಲ್ಡ್ಗಳಿಗೆ ಚಾಕ್ಲೇಟ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಫ್ಲೇವರ್ ರೈಸ್ ಕ್ರಿಸ್ಪೀಸ್ ತೊಗೊಂಡಿದ್ದೀನಿ. ಇದು ಸಹಿತ ನಿಮಗೆ ಸೂಪರ್ ಮಾರ್ಕೆಟಲ್ಲಿ ಸಿಕ್ಕುತ್ತೆ. ಒಂದು ವೇಳೆ ನಿಮಗೆ ರೈಸ್ ಕ್ರಿಸ್ಪೀಸ್ ಸಿಕ್ಕಲಿಲ್ಲ ಅಂತಂದರೆ ನೀವು ಬಾದಾಮಿ ಗೋಡಂಬಿನ ಸ್ವಲ್ಪ ಬಾಣಲಿಯಲ್ಲಿ ಎಣ್ಣೆ ಹಾಗೂ ತುಪ್ಪ ಹಾಕೊಂಡಲೇ ಸುಮ್ಮನೆ ಲೈಟಾಗಿ ಹುರ್ಕೊಂಡು ಅದನ್ನು ಅದಕ್ಕೆ ಹಾಕ್ಕೊಂಡು ನಂತರ ಒಂದು ಟೂತ್ ಪಿಕ್ ತೊಗೊಂಡು ಈ ಥರ ಸುಮ್ಮನೆ ಲೈಟಾಗಿ ಪ್ರೆಸ್ ಮಾಡಿ ಚಾಕ್ಲೇಟ್ ಕವರ್ ಆಗಂಗೆ. ಇದಾದ ನಂತರ ಒಂದು 10 ನಿಮಿಷ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಇಟ್ಟು ತೆಗೆದ್ರೆ ರುಚಿಕರವಾದ ಚಾಕ್ಲೇಟ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ನೋಡಿ ಶೈನಿಂಗ್ ಆಗಿ ಬಂದಿದೆ. ಇದನ್ನು ಹೇಗೆ ಪ್ಯಾಕ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ಥರ ಶೀಟ್ಸು ನಿಮಗೆ ಅಂಗಡಿಗಳಲ್ಲಿ ಸಿಕ್ಕುತ್ತೆ. ಅದನ್ನು ಮಧ್ಯದಲ್ಲಿ ಈ ಥರ ಚಾಕ್ಲೇಟ್ ಇಟ್ಟು ಅದನ್ನು ರ್ಯಾಪ್ ಮಾಡ್ಬೋದು. ಸೊ ನೀವು ಮಕ್ಕಳು ಬರ್ಡೇ ಪಾರ್ಟೀಸ್ಗೆಲ್ಲನೂ ಕೊಡಬೇಕು ಅಂದರೆ ಆ ಥರ ಕೊಡ್ಬೋದು. ನಮಸ್ಕಾರ.